ಉಪೇಂದ್ರ ಜಿಗೆ ಆ್ಯಕ್ಚುಲಿ ನಮ್ಮದವ್ರದ್ದು ಕಾಂಬಿನೇಷನ್ ಎ ಸಿನಿಮಾಯಿಂದ ಬರುತ್ತೆ ಸರ್. ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಉಪೇಂದ್ರ ಅವರು, ಎ ಸಿನಿಮಾ ಇದೇನು ಸಿನಿಮಾನೇನ್ರಿ ಇದು, ಯಾವನ್ರಿ ನೋಡ್ತಾನೆ ಅಂತಂದ್ಬಿಟ್ಟು ಭಾಳ ಜನ ಕಮೆಂಟ್ ಮಾಡಿದ್ದು ಉಂಟು. ಎ ಸಿನಿಮಾ ಹಾಡುಗಳನ್ನು ತಗೊಳ್ದೆ ಹೋದಂಥ ದಿನಗಳೂ ಉಂಟು. ಎಷ್ಟೋ ಜನ ಇದನ್ನು ಏನ್ರಿ ಅಡಲ್ಟ್ ಪಿಕ್ಚರ ಅಂತಂದ್ಬಿಟ್ಟು ಅಪಹಾಸ್ಯ ಮಾಡಿ ಅವ್ರನ್ನ ಉದಾಸೀನವಾಗಿ ಕಂಡಿದ್ದು ಉಂಟು. ಅದಕ್ಕೆ ನಾನೇ ಐ ವಿಟ್ನೆಸ್ಸು. ಹಾಡುಗಳು ಕೇಳಿದಾಗ ಎ ಸಿನಿಮಾ ಇದು ಅದ್ಭುತವಾಗಿದೆ, ಸೂಪರ್ ಹಿಟ್ ಆಗುತ್ತೆ ಅಂತ ಹೇಳಿದ್ದು ನಾನೇ. ಅದೇ ಗುರುಕಿರಣ್ ಅವರ ಮೊದಲನೇ ಚಿತ್ರ, ಉಪೇಂದ್ರ ಅವರ ಮೊದಲನೇ ಚಿತ್ರ, ಅಂದರೆ ಡೈರೆಕ್ಷನ್ ಕಮ್ ಇದು. ಸೊ ಆ ಪಿಕ್ಚರ್ ಹಿಟ್ಟಾಗಿದ್ದು ಇತಿಹಾಸದಲ್ಲಿ ಎಲ್ಲರಿಗೂ ಗೊತ್ತೇ ಇದೆ. ಎಕ್ಸ್ಟ್ರಾರ್ಡನರಿ ಸ್ಕ್ರಿಪ್ಟು, ಎಕ್ಸ್ಟ್ರಾರ್ಡನರಿ ಡೈರೆಕ್ಷನು, ಎಕ್ಸ್ಟ್ರಾರ್ಡನರಿ ಸಾಂಗ್ಸ್ ಎಲ್ಲ ಎಕ್ಸ್ಟ್ರಾರ್ಡರಿನೇ. ಸೊ ಎಕ್ಸ್ಟ್ರಾ ಅನ್ನೋದು ಉಪೇಂದ್ರ ಅವರು, ಮತ್ತು ಆರ್ಡಿನರಿ ಅನ್ನೋದು ಉಪೇಂದ್ರ ಅವರೇ. ಎರಡು ಅವರಿಗೆ ಕ್ರೆಡಿಟ್ ಕೊಡ್ಬೇಕಾಗ್ತದೆ ನಾವು. ಯಾಕೆಂದರೆ ಒಬ್ಬ ಸಾಮಾನ್ಯ ಮನುಷ್ಯನನ್ನು ಹೆಂಗೆ ರೀಚ್ ಮಾಡಬೇಕು, ಪ್ರತಿಯೊಬ್ಬ ಮನುಷ್ಯನಲ್ಲಿ ಕೂಡ ಹೃದಯದಲ್ಲಿ ಆ ತವಕ ಅಂತ ಏನಿರುತ್ತಲ್ಲ ಸರ್, ಆ ತವಕವನ್ನು ಹೆಂಗೆ ಸೆರೆ ಹಿಡ್ದು ಒಂದು ಚಲನಚಿತ್ರ ಮಾಡಬೇಕು ಅಂತ ಗೊತ್ತಿರೋವಂಥ ಎಕ್ಸ್ಪರ್ಟ್ ನಿರ್ದೇಶಕರು ಅಂದರೆ ಉಪೇಂದ್ರ ಅವರು. ನನಗೆ ಗೊತ್ತಿರೋಂಗೆ ಆಸ್ ಎ ಆಡಿಯನ್ಸ್ ಆಗಿ ಹೇಳ್ತಾ ಇದ್ದೀನಿ. ಅಫ್ಕೋರ್ಸ್ ನಾನು ಅವರು ಕ್ಲಾಸ್ಮೇಟ್ ಇರ್ಬೋದು, ಅವರು ಉಪೇಂದ್ರ ಅವ್ರು ಆಗ್ತಾರೆ ನನಗೆ ಗೊತ್ತಿಲ್ಲ, ನಾನು ಲಹರಿ ವೇಲು ಆಗ್ತೀನಿ ಅಂತ ಅವ್ರಿಗೂ ಗೊತ್ತಿಲ್ಲ, ನನಗೆ ಜೂನಿಯರ್ ಅವರು APS ಕಾಲೇಜು ಮತ್ತು ಬೆಂಗಳೂರು ಹೈಸ್ಕೂಲಲ್ಲಿ, ಅದೆಲ್ಲ ಓಕೆ. ಬಟ್ ಸೊನ್ನೆಯಿಂದ ಬಂದವರು ಸರ್, ಶೂನ್ಯದಿಂದ ಬಂದವರು ಅಂದರೆ ನನಗೆ ಭಾಳ ಇಷ್ಟ. ಯಾಕಂದರೆ ನಾವು ಶೂನ್ಯದಿಂದನೇ ಬಂದಿದ್ದು. ಹಾಗರ್ಭ ಶ್ರೀಮಂತರಲ್ಲ, ಮನೆ ಹೆಂಗೆ ಮಾತಾಡುವಾಗ ಹೇಳೋರು, ಇದು ಏನು ನೀವು ಯಾವುದೋ ಒಂದು ಇಂಟರ್ವ್ಯೂಲಿ ನೋಡಿದೆ, ನೀವು ಗರ್ಭ ಶ್ರೀಮಂತಿಕೆ ಅಂತ ಹೇಳ್ತೀರ, ಅದು ಅರ್ಥ ಏನ್ರಿ ಅಂತಂದರು. ನೋಡಿ ಸರ್, ಹಾಗರ್ಭ ಶ್ರೀಮಂತರು ಅಂತ ಅಂದ್ಬಿಟ್ಟು ಭಾಳ ಜನ ಬ್ಲೂ ಚಿಪ್ ಅಂತೀನಿ ನಾನು ಅವ್ರಿಗೆ, ಬ್ಲೂ ಬ್ಲಡ್ ಅನ್ನೋದಕ್ಕೆ ಬ್ಲೂ ಚಿಪ್ ಅವರು. ಬ್ಲೂ ಚಿಪ್ ಅನ್ನೋರು ಭಾಳ ಜನ ಇದ್ದಾರೆ ಸರ್. ಅಜ್ಜ ಮಾಡಿದ್ದು, ಮುತ್ತಜ್ಜ ಮಾಡಿದ್ದು ಆಸ್ತಿ, ಮತ್ತು ತಂದೆ ತಾಯಂದ್ರು ಮಾಡಿದ್ದು, ಅಲ್ಲಿ ಸದಾಶಿವನಗರದಲ್ಲಿ ಮನೆ, ಅಲ್ಲೆಲ್ಲೋ 100 ಎಕರೆ ಲ್ಯಾಂಡು, ಅಧಿಕಾರ ಒಬ್ಬರದಾಯ್ತು ಅಧಿಕಾರ, ಮತ್ತು ಅಧಿಕಾರ ನನಗೆ ಬಂತು ಅಂದವ್ರು ಭಾಳ ಜನ ಇದ್ದಾರೆ ಸರ್. ನಿಮಗೆ ನಮಗೇನಿತ್ತು ಹೇಳಿ, ಅಪ್ಪ ಅಮ್ಮ ಕೊಟ್ಟಿದ್ದ ಸಂಸ್ಕಾರ ಒಂದೇ. ಅದು ಬಿಟ್ಟರೆ ಯಾವುದು ಬ್ಯಾಂಕ್ ಬ್ಯಾಲೆನ್ಸ್ ಇರಲಿಲ್ಲ ಅವಾಗಿದ್ದು. ಸಿಂಡಿಕೇಟ್ ಬ್ಯಾಂಕು, ಕೆನರಾ ಬ್ಯಾಂಕ್, ಈ ಥರ ಇವಾಗ ಬಿಡಿ ಸಿಕ್ಕಾಪಟ್ಟೆ ಬ್ಯಾಂಕಲ್ಲಿ ಬಂದರೆ ಅಲ್ಲಿ ನೀವು ಹೋಗಿ ನೋಡಿದ್ರು ಕೂಡ 100 ರೂಪಾಯಿ ಇರ್ತಲ್ಲ ನಮ್ಮ ಅಕೌಂಟಲ್ಲಿ. ಆ ಸೊನ್ನೆಯಿಂದ ಬಂದವ್ರು ನಾವು. ಹಾಗರ್ಭ ಶ್ರೀಮಂತರು ಅವರು. ನಾವು ಗರ್ಭ ಶ್ರೀಮಂತಿಕೆ ಅಂತಂದರೆ ತಾಯಿ ಹೊಟ್ಟೆಯಲ್ಲಿದ್ದಾಗಲೇ ಒಂದು ಆ ಭ್ರೂಣ ಅಂತ ಏನು ಹೇಳ್ತೀವಲ್ಲ ಸರ್, ಆಗ ನಮಗೆ ಸಂಸ್ಕಾರ ಕೊಟ್ಟರು ಅಮ್ಮ. ಅದು ಗರ್ಭ ಶ್ರೀಮಂತಿಕೆ ಸರ್ ಅಂತ. ಏನು ಯಾವುದು ನಾನು ಇದು ಕೇಳೇ ಇಲ್ವಲ್ಲ. ಇಲ್ಲ ಸರ್, ಇದು ಔಟ್ ಆಫ್ ಎಕ್ಸ್ಪೀರಿಯನ್ಸ್ ಬಂದಿರೋದು ನನಗೆ. ಡಾಕ್ಟರ್ ಕಂಬಾರು ಸಾಹೇಬರು ಮತ್ತು ಸಿದ್ಲಿಂಗಯ್ಯ ಸಾಹೇಬರು ಇವಾಗಿಲ್ಲ, ಅವರು ಸಿದ್ಲಿಂಗಯ್ಯ ಸಾಹೇಬರು ಅವರ ಜೊತೆಲಿ ಕೂತ್ಕೊಂಡು ಕವಿಗಳ ಜೊತೆಲಿ ಮಾತಾಡುವಾಗ ಯಾವುದೋ ವಿಷಯ ಬಂದಾಗ ಮಾತಿಗೆ ಅವರೆಲ್ಲ ಹಾಗರ್ಭ ಶ್ರೀಮಂತರು ಅಂತ ಯಾರೋ ಒಂದು ಕವಿ ಹೇಳಿದಾಗ ನನಗೆ ಇದು ಸಡನ್ನಾಗಿ ಫ್ಲಾಶ್ ಆಯಿತು ಸರ್. ತೆಗೆದುಬಿಟ್ರೆ ಗರ್ಭ ಶ್ರೀಮಂತಿಕೆ ಅಲ್ವಾ? ಹೌದಲ್ಲ, ನಮಗೇನಿತ್ತು ಅವಾಗ, ತಾಯಿಗೆ ತಂದೆ ಕೊಡಿ ಸಂಸ್ಕಾರ. ಈ ಪದವನ್ನು ಉಪಯೋಗ ಮಾಡಿದಾಗ ಅವರೇ ಶಾಕ್ ಆಗಿಬಿಟ್ರು, ಏನು ಹಿಂಗೆ ಮಾತಾಡ್ತೀರಾ ನೀವು ಅಂತ. ಯಾವ ನಿಘಂಟಲ್ಲಿ ಇಲ್ಲ ಸರ್ ಇದು ಏನಂತೀವಿ ಔಟ್ ಆಫ್ ಎಕ್ಸ್ಪೀರಿಯನ್ಸ್ ಬಂದಿರೋದು ನಮಗೆ ಜೀವನದಲ್ಲಿ ಅಂತಂದೆ. ಹಾಗೆ ಅವರಿಗೆ ಹೆಂಗಿದಾಗ್ಬಿಡ್ತು ಅಂದರೆ, ಇನ್ಫ್ಯಾಕ್ಟ್ ಇಬ್ಬರು ಒಂದು ಸೆಕೆಂಡಿಗೆ ಕಣ್ಣಲ್ಲಿ ಸ್ವಲ್ಪ ತೇವ ಆಯಿತು. ಈ ಸಿನಿಮಾ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಸರ್ ನಾನು ಹೇಳ್ತಾ ಇರೋದು, ಫಸ್ಟ್ ಡಿಸ್ಕಷನ್ ನೀವು ಕೇಳಿದ್ರಲ್ಲ, ಹೆಂಗೆ ಸ್ಟಾರ್ಟ್ ಆಯಿತು ಅಂತ. ಅವ್ರ ಮನೆಯಲ್ಲೇ ಫಸ್ಟು ನಾವು ಸಿನಿಮಾ ಮಾಡ್ತೀವಿ ಅಂತೆಲ್ಲ ಅಣ್ಣ ಮನೋಹರ್ ನಾಯ್ಡು ಅವರು ಮತ್ತು ನವೀನು ಅಣ್ಣನ ಮಗ ಎಲ್ಲ ಒಪ್ಕೊಂಡು, KV ಶ್ರೀಕಾಂತ್ ಅವರೆಲ್ಲ ಎಲ್ಲ ಒಪ್ಕೊಂಡ ಮೇಲೆ ಇಬ್ಬರು ಡಿಸ್ಕಷನ್ ಸಿನಿಮಾ ಬಗ್ಗೆ ಮಾತಾಡ್ತಾ ಇಲ್ಲ. ನಮ್ಮ ಬಾಲ್ಯ, ಇವತ್ತಿನ ಸಮಾಜ, ನಾವು ಬೆಳೆದು ಬಂದಿದ್ದ ದಾರಿ, ಕಷ್ಟ ಸುಖಗಳು, ಸಮಾಜದಲ್ಲಿ ಏನೇನು ನಡೀತಾ ಇದೆ, ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ 4 ಗಂಟೆ. ಆವಾಗ ಬಂದಿದ್ದ ಪದ ಇದು. ಸೊ ಅವ್ರ ಮನೆ ನಮ್ಮ ಆಫೀಸಲ್ಲಿ ಬಂದಾಗ ಅಣ್ಣ ಮಾಡೋಣ ಅಂತ UAE ಸಿನಿಮಾ ಮಾಡೋಣ ಅಂತಂದಿದ್ದು ನಿಜ. ಅವ್ರ ಮನೆಗೆ ಹೋಗ್ಬಿಟ್ಟು ಡಿಸ್ಕಷನ್ ಮಾಡಿದ್ದು ನಿಜ, ಟೇಕ್ ಆಫ್ ಆಗಿದ್ದು ನಿಜ. ಅಲ್ಲಿಂದ ಸ್ಟಾರ್ಟ್ ಆಯ್ತು ಸರ್ ನಮ್ಮದವ್ರ ಸಂಬಂಧ, ಹಳೆ ಸಂಬಂಧ. ಸೊ ಆಮೇಲೆ ಅವರು ಮಾಡೋ ವರ್ಕ್ಮೆನ್ಶಿಪ್ ಏನಿದೆಯಲ್ಲ ಸರ್, ನಾನು ಸಾಕಷ್ಟು ನಿರ್ದೇಶಕರು ನೋಡಿದ್ದೀನಿ. ಎಲ್ಲ ನಿರ್ದೇಶಕರು ಒಂದೇ ಥರ ಕೆಲಸ ಮಾಡ್ತಾರೆ, ಒಂದೇ ಥರ ಇರಬೇಕು ಅಂತೇನಿಲ್ಲ. ಒಬ್ಬೊಬ್ರು ಕ್ರಿಯೇಟಿವಿಟಿ ಒಂದೊಂದು ಥರ ಇರ್ತದೆ. ಪ್ರತಿಯೊಬ್ಬ ಮನುಷ್ಯನಿಗೂ ಡಿಫ್ರೆನ್ಸ್ ಇರುತ್ತಲ್ಲ. ಎಲ್ಲ ಒಂದೇ ಥರ, ಒಂದು ಮನೇಲಿ 4 ಜನ ಅಂತಂದರೆ 4 ಜನ ಒಟ್ಟಿಗೆ ಒಂದೇ ಥರ ಇರಲ್ಲ. ಮನೆಯಲ್ಲೇ ಇರಲ್ಲ ಅಂದಮೇಲೆ ನಿಮ್ಮ ನಿರ್ದೇಶಕರು ಒಂದೇ ಥರ ಇರೋಕ್ಕೆ ಸಾಧ್ಯ ಇಲ್ಲ. ಬಟ್ ಇವರು ವರ್ಕ್ ಆಫ್ ಸ್ಟೈಲ್, ವರ್ಕ್ಮೆನ್ಶಿಪ್ ಇದೆಯಲ್ಲ ಸರ್, ಅಂದರೆ ಇವ್ರು ಮಾಡೋ ಕೆಲಸ ಇದೆಯಲ್ಲ, ಕ್ರಾಫ್ಟಿಂಗು ಅಂದರೆ ಪ್ರತಿಯೊಂದು ಕೂಡ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ತನಕ ಅವ್ರು ಬಿಡೋದಿಲ್ಲ. ಕೆಲಸ ಮಾಡೋದ್ರಲ್ಲಿ ಒಂಥರ ಕೆಲಸ ರಾಕ್ಷಸ ಅಂತ ಹೆಸರು ಇಡ್ಬೋದು ನಾನು.
ಕೆಲಸದಲ್ಲೇ ರಾಕ್ಷಸರು ಅಂತ ಹೇಳ್ಬೋದು. ಯಾಕಂದರೆ ರಾತ್ರಿ ಹಗಲು ಆ ಶಾರ್ಟ್ ಕಂಪ್ಲೀಟ್ ಆಗೋ ತನಕ. ಆಮೇಲೆ ಪ್ರತಿಯೊಂದು ಗೊತ್ತಿದೆ ಸರ್ ಅವ್ರಿಗೆ, ವ್ಯಾಲ್ಯೂ ಗೊತ್ತಿದೆ. ಒಬ್ಬ ನಿರ್ಮಾಪಕ ಒಂದು ಸೆಟ್ಟು ಒಂದು ಪ್ರತಿಯೊಂದು ಏನೋ ಹಾಕಿದಾಗ ಕೋಟಿಗಳು ಖರ್ಚಾಗುತ್ತೆ. ಆರ್ಥಿಕವಾಗಿ ಸಿಕ್ಕಾಪಟ್ಟೆ ನಾವು ಅದನ್ನ ಹೆಂಗೆ ಉಪಯೋಗಿಸ್ಕೋಬೇಕು, ಅವ್ರಿಗೆ ಲಾಸ್ ಆಗಬಾರ್ದು, ಈ ಮನೋಭಾವಗಳಿದೆ ಅವ್ರಿಗೆ. ಯಾಕಂದ್ರೆ ಗೊತ್ತಿದೆ ಅವ್ರಿಗೆ. ಅವ್ರೊಂದು ಮಾತು ಹೇಳಿದ್ರಂತೆ ನನ್ನ ಹತ್ರ ಅಲ್ಲ, ಹಿಂಗೆ ಮಾತಾಡುವಾಗ, ಇಷ್ಟು ದಿನ ನಾನು ಪಿಕ್ಚರ್ ಮಾಡಿದೆ ರೀ, ನನಗೆ ಇಂಥ ಲೀಲಾಜಲವಾಗಿ ಇಷ್ಟು ಫ್ರೀ ಹ್ಯಾಂಡ್ ಕೊಡುವಂಥ ನಿರ್ಮಾಪಕರೇ ಸಿಕ್ಕಿರ್ಲಿಲ್ವಲ್ರಿ ಅಂತ ಹೇಳಿದ್ರಂತೆ. ಅಂದರೆ ಅವರು ಎಲ್ಲ ನಿರ್ಮಾಪಕರು ಸಿನಿಮಾ ಮಾಡಿದ್ದಾರೆ ಅವ್ರ ಹತ್ರ, ಕಷ್ಟಪಟ್ಟು ಆಯಾ ಕಾಲಕ್ಕೆ ಆ ದುಡ್ಡು ಕೊಟ್ಟು ಎಲ್ಲ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಆ ಕಾಲದಲ್ಲಿ ಏನಿತ್ತೋ ಕಷ್ಟ ನಮ್ಗೆ ಗೊತ್ತಿಲ್ವಲ್ಲ. ಕಷ್ಟನೇ ಅಲ್ವ ಸರ್, ಒಂದು ಸಿನಿಮಾ ಮಾಡೋದು ಏನು ಅಷ್ಟು ಈಸಿ ಅಲ್ಲ. ನಾನು ಮೊನ್ನೆ ಯಾರಿಗೂ ಹೇಳ್ತಾ ಇದ್ದೆ, 9 ತಿಂಗಳು ಒಂದು ಹೆಣ್ಣು ಗರ್ಭಿಣಿಯಾಗಿ ಹೊಟ್ಟೆಲಿ ಮಗು ನಮಗೆ ಗೊತ್ತಿಲ್ಲ, ಆ ಡೆಲಿವರಿ ಆಗುತ್ತಲ್ಲ, ಆ 9 ತಿಂಗಳು ಇಟ್ಕೊಂಡಿದ್ದು ಬೇರೆ, ಆ ಡೆಲಿವರಿ ಆಗೋ ಟೈಮಲ್ಲಿ ಇರೋ ಪೇಯ್ನ್ ಇರ್ತದೆ ನೋಡಿ, ಅದು ಸಿನಿಮಾ ರೀ. ಬಂದಮೇಲೆ ಗೊತ್ತಾಗುತ್ತೆ ಅವಳು ಇವನು ಅಂತಂದ್ಬಿಟ್ಟು. ಆಮೇಲೆ ಅಯ್ಯೋ ನನ್ನ ಮಗು ಅಂತ ಹೇಳುತ್ತೆ ನೋಡಿ ತಾಯಿ. ಅದೇ ಕಷ್ಟ ಒಂದು ಸಿನಿಮಾ ಯಾವುದೇ ನಿರ್ಮಾಪಕರಾಗಿರಲಿ, ನಾನಂತಲ್ಲ ಹೇಳ್ತಾ ಇರೋದು. ಆ ಪ್ರೆಗ್ನೆನ್ಸಿ ಟೈಮ್ ಏನಿದೆಯಲ್ಲ ಸರ್, ಒಂದು ತಾಯಿ ಮಗುನ ತನ್ನ ಹೊಟ್ಟೆನಲ್ಲಿ 9 ತಿಂಗಳು ಇಟ್ಕೊಂಡು ಡೆಲಿವರಿ ಮಾಡುವಾಗ ಆ ನೋವು, ಆ ಪ್ರೀತಿಯ ನೋವು ಇರುತ್ತಲ್ಲ, ಒಂದೊಂದು ಪ್ರತಿಯೊಬ್ಬ ನಿರ್ಮಾಪಕರು ಕೂಡ ಅದೇ ನೋವನ್ನು ಅನುಭವಿಸ್ತಾರೆ. ಹೊರಗಡೆ ಬಂದ ಮೇಲೆ ಕ್ರಿಕೆಟರ್ ಆಗ್ಬೋದು, ಇಲ್ಲ ಅದ್ಭುತವಾದ ಸಿಂಗರ್ ಆಗ್ಬೋದು, ಇಲ್ಲ ಡೈರೆಕ್ಟರ್ ಆಗ್ಬೋದು, ರಾಜಕಾರಣಿ ಆಗ್ಬೋದು, ದೊಡ್ಡ IAS IPS ಏನಾದರೂ ಆಗ್ಬೋದು, ಅದು ನಮ್ಗೆ ಗೊತ್ತಿಲ್ಲ ಅದು. ಬಟ್ ಆ 9 ತಿಂಗಳು ಭಾಳ ಇಂಪಾರ್ಟೆಂಟು. ಸೊ ನಾನು ಅದೊಂದಕ್ಕೆ ಸಿನಿಮಾನ ಯಾವಾಗಲೂ 9 ತಿಂಗಳಿಗೆ ಹೋಲಿಸ್ತೀನಿ ನಾನು. ಸೊ ಇಡೀ ಟೀಮ್ ಬಗ್ಗೆ, UI ಟೀಮ್ ಬಗ್ಗೆ ನಾನು ಹೇಳ್ಬೇಕಂದ್ರೆ ಸರ್, ನಿಮಗೆ ಭಾಳ ಅನೋನ್ಯವಾಗಿ ಕೆಲಸ ಮಾಡಿದ್ದಾರೆ. ಅದು ವಿಜುವಲ್ ಎಫೆಕ್ಟ್ಸ್ ಇರ್ಬೋದು, ನಿರ್ಮಲ್ಲು, ಅಣ್ಣನ ಮಗ ನವೀನು, ವ್ಯಾಂಕೋವರಲ್ಲಿ 35 ವರ್ಷದ ಮುಂಚೆನೇ ವಿಜುವಲ್ ಎಫೆಕ್ಟ್ಸ್ ಬಗ್ಗೆ ಕೋರ್ಸ್ ಮಾಡಿ ಬಂದಿದ್ದು, ಹಾಲಿವುಡ್ ಪಿಕ್ಚರ್ಗೆಲ್ಲ ಕೆಲಸ ಮಾಡಿದ್ದಾರೆ. ಸೊ ಹಾಗಾಗಿ ಈತನೂ ಕಾಂಪ್ರಮೈಸ್ ಆಗಲ್ಲ. ಒಂದು ಫ್ರೇಮ್ ಹಿಂಗೆ ಬರಬೇಕು, ಆ ಟೀಮೂ ಹಂಗೆ ಇದೆ, ಯಂಗ್ಸ್ಟರ್ಸು. ಉಪೇಂದ್ರ ಸಾಹೇಬರು ಕಾಂಪ್ರಮೈಸ್ ಆಗಲ್ಲ. ಇದು ಹೆಂಗಿದೆ ಅಂತ, ಕಾಂಪಿಟೇಷನ್ ಫಾರ್ ದ ಕ್ವಾಲಿಟಿ. ಒಂದು ಒಳ್ಳೆ ಪ್ರಾಡಕ್ಟ್ ಬರಬೇಕಂದ್ರೆ ಸರ್, ಡಿಸ್ಕಷನ್ ಆಗಲೇಬೇಕು, ಕಾಂಪಿಟೇಷನ್ ಆಗಲೇಬೇಕು, ಟೀಮಲ್ಲೇ ಕಾಂಪಿಟೇಷನ್ ಆಗಬೇಕು, ಆಮೇಲೆ ಒಂದು ಒಳ್ಳೆ ಪ್ರಾಡಕ್ಟ್ ಬರೋದು. ಸೊ ಹಾಗಾಗಿ ಸಾಕಷ್ಟು ಸಮಯ ತೊಗೊತಿದ್ದು, ಇಲ್ಲ ಅಂತಲ್ಲ. ಯಾಕಂದರೆ ನೀವು ಒಂದು ಒಳ್ಳೆ ಸಿನಿಮಾ, ಕನ್ನಡ ಧ್ವಜವನ್ನು ಸಾಕಷ್ಟು ಪಿಕ್ಚರ್ಗಳು ಇಲ್ಲಿಂದ ಹೋಗಿ ನಾರ್ತ್ ಇಂಡಿಯಾನಲ್ಲಿರ್ಬೋದು, ಥ್ರೂಔಟ್ ಇಂಡಿಯಾನಲ್ಲಿರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಧ್ವಜ ಆಡಿಸ್ಬಿಟ್ಟಿದೆ, ಇಲ್ಲ ಅಂತಲ್ಲ. ಸೊ ನಾವು ಇವಾಗ ಇಡೀ ಪ್ರಪಂಚ ಅಂಗೈನಲ್ಲಿದೆ, ಮೊಬೈಲ್ ಫೋನ್ನಲ್ಲಿ ಎಲ್ಲ ಏನು ಬೇಕೋ 1 ಸೆಕೆಂಡ್ ಸಿಕ್ಬಿಡ್ತು ನಿಮಗೆ. ಇಂಥ ಟೈಮಲ್ಲಿ ನಾವು ಒಂದು ಸಿನಿಮಾ ಕೊಡಬೇಕು ಅಂದರೆ ತುಂಬ ಎಚ್ಚರಿಕೆಯಿಂದ ಅದ್ಭುತವಾದ ಒಂದು ಕಂಟೆಂಟನ್ನು ಕೊಡಲೇಬೇಕಾಗುತ್ತೆ. ಲಹರಿ ಫಿಲ್ಮ್ಸ್ ಇನ್ವಾಲ್ಡು, ಉಪೇಂದ್ರಜಿ ಇನ್ವಾಲ್ಡು, ಯಾರೂ ಇಲ್ಲಿ ಕಮ್ಮಿ ಇಲ್ಲ ಅನ್ನೋ ಹೆಸರಿನಲ್ಲಿ ಅದನ್ನು ಕಾಪಾಡ್ಕೊಂಡು ಹೋಗ್ಬೇಕಾಗುತ್ತೆ ಸರ್ ನಾವು. ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆಮೇಲೆ ಅದ್ನೀಶ್ ಲೋಕನಾಥ್ ಅವ್ರ ಸಂಗೀತನೂ ಅಷ್ಟೇ, ಉಪೇಂದ್ರಜಿ ಅವ್ರು ಬಿಟ್ಟಿಲ್ಲ ಅವ್ರಿಗೆ. ಸೊ ಈತನೂ ದಿಗ್ಗಜ ಕೆಲಸ ಮಾಡ್ತಾರೆ, ಇವರು ಬಿಡಲ್ಲ. ಏನೋ ಹೊಸದ್ಬೇಕು. ಆ ತವಕ, ಇವತ್ತಿಗೂ ಆ ತವಕ ಇದೆಯಲ್ಲ, ಏನಾದರೂ ಒಂದು ಬೇರೆ ಎಕ್ಸ್ಟ್ರಾರ್ಡಿನರಿ ಕೊಡ್ಬೇಕ್ರಿ ಜನಕ್ಕೆ. ಆ ಥಿಂಕಿಂಗ್ ಪ್ರೊಸೆಸ್ಸೇ ಉಪೇಂದ್ರ ಅವರು. ದಟ್ಸ್ ದ ಬ್ಯೂಟಿ. ಅವ್ರು ಅರ್ಥ ಮಾಡ್ಕೊಳ್ಳೋದು ಭಾಳ ಕಷ್ಟ. ಅರ್ಥ ಮಾಡ್ಕೊಳ್ಳೋರು ಮಾತ್ರ ಗೊತ್ತು ಅವ್ರ ಕೆಲಸ ಏನು ಅಂತ ಅಂದ್ಬಿಟ್ಟು. ದಟ್ಸ್ ವರ್ಕಾಲಿಕ್ ಸರ್, ಸಿಕ್ಕಾಪಟ್ಟೆ ಕಷ್ಟಪಡ್ತಾರೆ. 24/7 ಸಿನಿಮಾ. ಮೊನ್ನೆ ಪೋಸ್ಟ್ ಪ್ರೊಡಕ್ಷನಲ್ಲಿ ಎಲ್ಲೋ DAನಲ್ಲಿದ್ದರು. ಒಂದೇ ಒಂದು ಫೋಟೋ ಬೇಕಾಗಿತ್ತು ನನಗೆ ಪ್ರೆಸ್ಸಿಗೆ ಕೊಡಲಿಕ್ಕೆ ಸರ್. ಯಾರೋ ಸ್ನೇಹಿತರು ಟೈಮ್ಸ್ ಆಫ್ ಇಂಡಿಯಾನಲ್ಲಿ ಫುಲ್ ಶೀಟ್ ಸರ್, ಅವ್ರ ಪ್ರೀತಿಯಿಂದ ಅಭಿಮಾನಿಗಳು, ಸರ್ ನೀವು ಬರ್ಬೇಕು ಸರ್, ನನ್ನ ಸ್ನೇಹಿತರೆ ಫುಲ್ ಶೀಟ್ ಆ್ಯಡ್ ಆಗ್ತೀವಿ ಸರ್, ದಯಮಾಡಿ ಒಂದು ಫೋಟೋ ಬೇಕು ಸರ್. 3 ನಿಮಿಷ ಬಂದಿದ್ದವರು ಪಟ್ಟನ್ ಮತ್ತೆ DAಗೆ ಓಡೋಗ್ಬಿಟ್ರು. ಏನು ಗುರುವೇ ಅಂದರೆ, ಇಲ್ಲ ಸರ್ ಪಾಪ ಒಂದು ಫೋಟೋ ಬೇಕು ಸರ್, ನಮ್ಮ ಸಿನಿಮಾಗೆ ಹ್ಯಾಡ್ ಆಗ್ತಾರೆ ಅಂತ. ಏನು ಸರ್ ಅಷ್ಟು ನಾವು ಇದು ಮಾಡೋದು ಬೇಡ. ಬಂದರು ಪಾಪ, ವಿತಿನ್ 4 ಮಿನಿಟ್ಸ್ ಇವೆಂಟ್ ಆಫ್. ಅದು DA ಇರ್ಬೋದು, RR ಇರ್ಬೋದು, ಸೌಂಡ್ಸ್ ಎಫೆಕ್ಟ್ಸ್ ಇರ್ಬೋದು, ವಿಜುವಲ್ ಎಫೆಕ್ಟ್ಸ್ ಇರ್ಬೋದು, ನಿರ್ದೇಶಕ ಮತ್ತು ನಟ ಎರಡೂ ಒಟ್ಟಿಗೆ ಕೆಲಸ ಮಾಡೋದಿದೆಯಲ್ಲ ಸರ್, ಇಟ್ಸ್ ಎ ಬಿಗ್ ಚಾಲೆಂಜಿಂಗ್. ತಮಾಷೆ ಅಲ್ಲ ಅದು. ಒಬ್ಬ ನಟನಾಗಿ ಇನ್ನೊಬ್ರು ಯಾರೋ ನಿರ್ದೇಶನ ಮಾಡ್ತಾಯಿದ್ರೆ ಇವ್ರು ಕೆಲಸ ಮಾಡಿಬಿಡ್ಬೋದು, ಆಯ್ತಪ್ಪ ನನ್ನ ಕೆಲಸ ಆಯ್ತು, ಹಿಂಗೇನು ಬೇಕೋ ತೊಗೊಳಪ್ಪ ಅಂದ್ಬಿಡ್ಬೋದು. ಇವರೇ ಸ್ಕ್ರಿಪ್ಟ್ ಬರೆದು, ಇವರೇ ನಟನೆ ಮಾಡಿ,
ಇವರೇ ಎಡಿಟ್ ಮಾಡಿ ಇವರೇ ಸೌಂಡು ಕೂತ್ಕೋಬೇಕು. ಒನ್ ಮ್ಯಾನ್ ಶೋ ಸರ್ ಇಲ್ಲಿ ವಿತ್ ಟೀಮ್ ಅಂತೂ ಪ್ರತಿಯೊಬ್ಬರು ಸರ್, ಪ್ರತಿಯೊಬ್ಬರು ನಾನು ಅಪ್ರಿಷಿಯೇಟ್ ಮಾಡ್ತೇನೆ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅನುಷಾ ರೈ. ಸೊ ಇಲ್ಲಿ ನೋಡಿ, ಡೈಲಿ ಮಾಧ್ಯಮ ಈ ಒಂದು ಚಾನಲ್ನಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಎಲ್ಲ ವಿಷಯಗಳು ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ ಗೊತ್ತಿಲ್ಲದೆ ಇರೋವಂಥ ಹೊಸ ಮಾಹಿತಿಗಳನ್ನು ಕೂಡ ಅವರು ಈ ಚಾನಲ್ನಲ್ಲಿ ಕೊಡ್ತಾ ಹೋಗ್ತಾರೆ. ನಿಮಗೆ ರಂಜಿಸೋದಕ್ಕೆ ಯಾವುದೇ ವಿಷಯದಲ್ಲೂ ಮೋಸ ಆಗಲ್ಲ. ದಯವಿಟ್ಟು ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ.